ಈಗ ನನ್ನ ಪ್ರಶ್ನೆ ಏನಂದರೆ, ಜೀವನದಲ್ಲಿ ಯಾವ ಸಂಗತಿಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಹೋಗೋದ್ರಿಂದ ಮುಂದೆ ಪಶ್ಚಾತ್ತಾಪ ಪಡೋ ಸಂದರ್ಭ ಬರಲ್ಲ? ಪಶ್ಚಾತ್ತಾಪ ಪಡ್ತೀನ? ಯಾಕೆ ಯಾಕೆ ಪಶ್ಚಾತ್ತಾಪ ಪಡಬೇಕು? ಜಗತ್ತಿನ ಬಗ್ಗೆ ಯೋಚಿಸಬೇಡಿ, ಯಾಕಂದರೆ ಅದು ಬರೀ ಯಶಸ್ಸನ್ನು ಗುರುತಿಸುತ್ತೆ. ನಿಮ್ಮ ತುಡಿತವನ್ನ, ನಿಮ್ಮ ತೊಡಗುವಿಕೆಯನ್ನ, ಯಾವುದರದ್ದೋ ಬಗ್ಗೆ ನಿಮಗಿರೋ ಪ್ರೀತಿನ, ನಿಮ್ಮ ಬದ್ಧತೆ, ಸಮರ್ಪಣೆನ ಗುರುತಿಸಲ್ಲ. ದುರದೃಷ್ಟವಶಾತ್ ಯಶಸ್ಸನ್ನು ಮಾತ್ರ ಗುರುತಿಸ್ತಾರೆ. ಈ ಪ್ರಶ್ನೆ ಬರೋದು ಇದು ಸರಿ ಇದು ತಪ್ಪು ಅನ್ನೋ ನಿಮ್ಮ ಕಲ್ಪನೆಯಿಂದ. ಯಾವುದು ಯಾವುದಕ್ಕಿಂತ ಉತ್ತಮ ಅಂತೆಲ್ಲ ಇಲ್ಲ. ಬಹುಶಃ ಯಾವುದು ಉಳಿದದ್ದಕ್ಕಿಂತ ಹೆಚ್ಚು ಲಾಭ ಕೊಡತ್ತೆ ಅಂತ ಯೋಚಿಸ್ತಿರ್ಬಹುದು. ಲಾಭ ಮಾತ್ರವೇ ನಿಮ್ಮ ಗುರಿಯಾಗಿದ್ರೆ ಹೋಗಿ ಬ್ಯಾಂಕ್ ಲೂಟಿ ಮಾಡಿ. ಏನು ಮಾಡ್ತೀರಿ ಅನ್ನೋದು ಮುಖ್ಯ. ಜೊತೆಗೆ ಜೀವನನೂ ನಡಿಬೇಕು, ಅದಕ್ಕೆ ಕೆಲವು ಸಂಗತಿಗಳು ಬೇಕು, ಅದು ಬೇರೆ.